ಹಾಯ್ ಎಲ್ರಿಗೂ. ಇನ್ನು ಇದು ಬಂದು ನಾನು 2 ವಾರದ ಹಿಂದಿನ ವ್ಲಾಗ್ ಹಾಕ್ಲತ್ತೀನಿ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿದ್ದೆ, ಬಟ್ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಡ್ಲಿಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ಲತ್ತೀನಿ. ಇದು ಒಂದು 2 ವಾರದ ಹಿಂದಿಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಶುಕ್ರವಾರ ದಿನ ಅಂದ್ರೆ ಫಸ್ಟು ಎಲ್ಲ ಕೆಲಸ ಅದು ಮಾಡಿಕೊಂಡು ಇಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಇಲ್ಲಾಂದ್ರೆ ಫಸ್ಟು ಸ್ನಾನ ಮಾಡಿಕೊಂಡು ಮನೆ ಎಲ್ಲ ಉಡ್ಕೊಂಡು ಸುಟ್ಕೊಂಡು, ಅಂದ್ರೆ ಇನ್ನು ಮಕ್ಕಳು ಅಷ್ಟು ಜಲ್ದಿ ಎದ್ದಿರಲ್ಲ ಅಲ್ವಾ. ಹಾಗಾಗಿ ಓನ್ಲಿ ಕಿಚನ್ ಒಂದು ಉಡ್ಕೊಂಡು ಸುಟ್ಕೊಂಡು ಬಂದು ನಾನು ಪೂಜೆ ಅದು ಮಾಡ್ಕೋತೀನಿ. ಹಾಗಾಗಿ ಬೆಳಗ್ಗೆನೇ ಎದ್ದು ಅಂದ್ರೆ ಸ್ವಲ್ಪ ಲೇಟಾಗಿತ್ತು. ನಮ್ಮ ಮಾರ್ನಿಂಗಿನ ನಮ್ಮ ಮನೆಯವರು ಮತ್ತು ಜಾನು ಅಮ್ಮು ಯಾರೂ ಎದ್ದಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಮನೆಯವರಿಗೆ ನೈಟ್ ಶಿಫ್ಟ್ ಇತ್ತು. ಹಾಗಾಗಿ ಅವರು ಬಂದಿರು. ಅವ್ರು ಬರತನೇ ನಾನು ನಾಷ್ಟ ಮಾಡಮಿ ಅಂತಂದು ಎದ್ದು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆ ಅದು ಉಡ್ಕೊಂಡು ಸುಟ್ಕೊಂಡು ಬಂದು ಪೂಜೆ ಅದು ಮಾಡಬೇಕು. ಅದಕ್ಕಿಂತ ಮುಂಚೆ ನೈಟ್ ಮಾಡಿವು ಸಾಮಾನಿದ್ವು, ಅಂದ್ರೆ ನೈಟ್ ತೊಳೆದಿದ್ದು ಸಾಮಾನು. ನೈಟ್ ಇಲ್ಲ, ಆ್ಯಕ್ಚುಲಿ ಮುಂಜಾನೆ ತೊಳೆದಿವೆ ಸಾಮಾನಿದ್ವು, ಅವೆಲ್ಲ ಹಾಕೊಳತ್ತೀನಿ, ಎಲ್ಲ ಜೋಡಿಸ್ಕೊಳತ್ತೀನಿ. ಇನ್ನು ಒಂದು ಕಡೆ ನೀರು ಇಡಬೇಕಂತಂದು ಇಟ್ಟೀನಿ. ಅಂದ್ರೆ ನಮ್ಮ ಮನೆಯವ್ರು ಬರತನ ನೀರು ಇಡಬೇಕು ಅಂತಂದು ಅಲ್ಲಿ ಇಟ್ಟೀನಿ, ಗರಂ ನೀರು. ಯಾಕಂದ್ರೆ ಸ್ವಲ್ಪ ತಣ್ಣಗಿತ್ತಲ್ವ ಒಂದು 2 ವಾರದ ಹಿಂದೆ. ಹಾಗಾಗಿ ಮಳೆಯದು ಹೊಂಟಿತ್ತು ಕಂಟಿನ್ಯೂ. ಹಾಗಾಗಿ ನಾನು ಬಿಸಿನೀರೇ ಸ್ಟಾರ್ಟ್ ಮಾಡೀನಿ ಆಲ್ರೆಡಿ. ಯಾಕಂದ್ರೆ ಈಗ ಮತ್ತು ಮಳೆಯದು ಹೊಂಟದಲ್ವ, ಮತ್ತು ತಣ್ಣಗೆ ಬೇರೆ ಇರ್ಲತ್ತದ. ಇನ್ನು ಈಗಿನ ಹಿಡ್ದು ಸ್ಟಾರ್ಟ್ ಮಾಡ್ರೆ ಸ್ವಲ್ಪ ಸರ್ದಿ ಈಗ ಬರ್ತದ. ಇಲ್ಲಾಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗಿದ್ಮೇಲೆ ಸರ್ದಿ ಬಂತು ಅಂದ್ರೆ ಮತ್ತೆ ಮುಷ್ಕಿಲ್ ಆಯ್ತದ ಅಂತಂದು ಈಗಿನ ಹಿಡ್ದು ಗರಂ ನೀರು ಯೂಸ್ ಮಾಡ್ಲತ್ತೀವಿ. ಇನ್ನು ನೈಟು ತೊಳೆದಿವು ಸಾಮಾನೆಲ್ಲ ಇದ್ದವು, ಅವೆಲ್ಲ ಹಾಕ್ಕೊಂಡು ಮತ್ತು ನಾನು ಇನ್ನು ಅಡುಗೆ ಮಾಡಿರ್ತೀವಲ್ವ ನೈಟು, ಅವು ಸಾಮಾನು ಹಾಕ್ಕೊಳತ್ತೀನಿ. ಅಂದ್ರೆ ಬೆಳಗ್ಗೆ ತೊಳೆದಿವು ಸಾಮಾನು ರ್ಯಾಕಿಗೆಲ್ಲ ಹಾಕ್ಕೊಂಡು ಮತ್ತು ರಾತ್ರಿ ಮಾಡಿವು ಸಾಮಾನೆಲ್ಲ ಒಂದು ಬುಟ್ಟೆಗೆ ಹಾಕ್ಕೊಂಡು ಹೊರಗೆ ತಂದು ಇಟ್ಕೊಂಡು ಬಿಡ್ತೀನಿ. ಅಂದ್ರೆ ಮತ್ತು ಅಡುಗೆ ಎಲ್ಲ ಮಾಡಿ ಮೇಲೆ ತೊಳ್ಕೊಬೇಕಂತಂದು. ಇನ್ನು ಮತ್ತು ಈ ಕಡೆ ಎಲ್ಲ ನೀರು ಭೀ ಬಂದಿವು ಹೊರಗೆ. ಅದ್ರ ಸಲುವಾಗಿ ಫಸ್ಟ್ ಬಾಟಲ್ಗಳೆಲ್ಲ ತುಂಬ್ಕೊಂಬರಂತ ತುಂಬ್ಲತ್ತೀನಿ. ಆಲ್ರೆಡಿ ಮ್ಯಾಗ ತುಂಬಿ ಬಿಟ್ಟಿರು. ನಾನು ಎಲ್ಲ ಮೈಯ ತೊಳ್ಕೊಂಡು ಕೆಲಸ ಮಾಡ್ಕೊಂಬತ್ತನ ನೀರು ಪೈಪ್ ಅಂದ್ರೆ ಮ್ಯಾಗ ಟ್ಯಾಂಕಿ ತುಂಬಿತ್ತು. ಹಾಗಾಗಿ ತೆಗ್ದಿರು. ನಾನು ಮತ್ತೆ ಆನ್ ಮಾಡಿಕೊಂಡು ಇನ್ನು ಶುಕ್ರವಾರ ಅಲ್ವಾ, ಹಾಗೆ ಈ ಕಡೆ ಹೊರಗಿನ ಭೀ ಎಲ್ಲ ತೊಳೆದ್ರು ಆಯ್ತು ಅಂತಂದು ಫಸ್ಟ್ ಬಾಟಲ್ಗಳು ತುಂಬ್ಕೊಳತ್ತೀನಿ. ಇವೆಲ್ಲ ತುಂಬಿಟ್ಕೊಂಡು ಮತ್ತು ಇದೆಲ್ಲ ಹೊರಗಿಂದಷ್ಟು ತೊಳಿತೀನಿ. ಯಾಕಂದ್ರೆ ಶುಕ್ರವಾರ ಮತ್ತು ಡೈಲಿ ಭೀ ತೊಳಿತೀನಿ ನಾನು, ಶುಕ್ರವಾರ ಅಂತ ಇಲ್ಲ. ಯಾಕಂದ್ರೆ ಎಲ್ಲ ಧೂಳಿ ಓಡಾಡ್ತಾರೆ ಮತ್ತು ಈ ಕಡೆ ಬಾತ್ರೂಮ್ ಅದ ಹೊರಗೆ, ಹಾಗಾಗಿ ಆ ಕಡೆ ಎಲ್ಲ ಓಡಾಡ್ತಾರೆ. ಇನ್ನು ಮಕ್ಕಳದು ತಿರುಗಾಡ್ತಾರೆ ಅಂತಂದು ಡೈಲಿ ಕಂಟಿನ್ಯೂ ತೊಳಿತೀನಿ ನಾನು. ಹಾಗಾಗಿ ಫಸ್ಟು ಬಾಟಲ್ಗೆ ತುಂಬಿಟ್ಕೊಂಡು ಈ ಕಡೆ ತೊಳಿಲತ್ತೀನಿ. ಅಂದ್ರೆ ಅದೇ ಪೈಪ್ಲಿಂದ ನೀರು ಹೊಡಿಲತ್ತೀನಿ. ಇನ್ನು ಅಷ್ಟೊಂದು ಏನು ಈ ಕಡೆ ಏನು ಕಸ ಅದು ಏನೂ ಇರಲ್ಲ. ಬಟ್ ಡೈರೆಕ್ಟು ಒಂದೊಂದು ಸರ್ತಿ ಕಸ ಇತ್ತು ಅಂದ್ರೆ ಕಸ ಹುಡುಗಿ ಹಾಕಿ ನೀರು ಹೊಡಿತೀನಿ. ಇಲ್ಲಾಂದ್ರೆ ಡೈರೆಕ್ಟು ನೀರು ಹೊಡೆದು ಬಿಡ್ತೀನಿ ಎಲ್ಲ. ಇನ್ನು ಇವತ್ತಂತೂ ಕಂಪಲ್ಸರಿ ಶುಕ್ರವಾರ ಅಲ್ವಾ, ಹಾಗಾಗಿ ಇನ್ನು ಚಿಡಿಗಳು ಅದೆಲ್ಲ ತೊಳಿತೀನಿ. ಯಾಕಂದ್ರೆ ನಮ್ಗೆ ಮನಸ್ಸು ಬರಲಾಯ್ತು, ಮನೆಗೆ ಸ್ವಲ್ಪ ಗರ್ಮಿ ಅದು ಹೆಚ್ಚಿಗಾಯಿತು ಅಂದ್ರೆ ಇನ್ನು ಚಿಡಿ ಮೇಲೆ ಅದು ಬಂದು ಕೂಡ್ತೀವಿ. ಹಾಗಾಗಿ ಸ್ವಲ್ಪ ಯೂಸ್ ಮಾಡ್ತೇವಲ್ವ ಚಿಡಿಗಳೆಲ್ಲ ಅಂತಂದು ಈ ಚಿಡಿ ಮತ್ತು ಇಲ್ಲಿ ಹೊರಗೆಲ್ಲ ತೊಳ್ಕೊತೀನಿ. ಇನ್ನು ಹೆಂಗೆ ಭೀ ನಾವು ಓಡಾಡೋದೆ ಅಲ್ವಾ, ಅದ್ರ ಸಲುವಾಗಿ ಆ ಕಡೆ ಎಲ್ಲ ತೊಳ್ಕೊಂಡು ಬಂದು ಇನ್ನು ದೇವ್ರಿಗೆ ಹೂವು ಅದು ತೊಗೊಂಡು ಬಂದ ಹಾಗೆ ಹೂವು ತಂದು ನಮ್ಮ ದೇವ್ರ ಪೂಜೆ ಮಾಡಮಿ ಅಂತಂದು ದೇವ್ರಿಗೆ ಪೂಜೆ ಮಾಡತ್ತೀನಿ ಕಂಪಲ್ಸರಿ. ಇನ್ನು ಶುಕ್ರವಾರ ಬಂದ್ರೆ ನಾನೇ ಮಾಡ್ತೀನಿ. ಇನ್ನು ಡೈಲಿ ಆದ್ರೆ ನಮ್ಮ ಮನೆಯವ್ರು ಮಾಡ್ತಾರೆ. ಅಂದ್ರೆ ಮಾರ್ನಿಂಗ್ ಇದ್ರೆ ಮಾಡ್ತಾರೆ, ಇಲ್ಲದ್ರೆ ನಾನೇ ಮಾಡಬೇಕಾಯ್ತದ. ಇನ್ನು ಶುಕ್ರವಾರ ಅಂತೂ ಕಂಪಲ್ಸರಿ. ಯಾಕಂದರೆ ಒಂದು ಶುಕ್ರವಾರ ದಿನ ಗಲ್ಲೆ ಹಾಕ್ತೀವಿ, ಇನ್ನೊಂದು ನಾನು ಉಪವಾಸ ಇರ್ತೀನಲ್ವ. ಹಾಗಾಗಿ ನಾನು ಉಪವಾಸ ನಾನಿದ್ದರೂ ಪೂಜೆ ಮಾಡಿ ಊಟ ಮಾಡಿದ್ರೆ ನನಗೆ ಸ್ವಲ್ಪ ತೃಪ್ತಿ ಅನ್ನಿಸ್ತದೆ. ಹಾಗಾಗಿ ಕಂಪಲ್ಸರಿ ಶುಕ್ರವಾರ ದಿನ ನಾನೇ ಪೂಜೆ ಮಾಡ್ತೀನಿ. ಇನ್ನು ಈ ಕಡೆ ಎಲ್ಲ ಪೂಜೆ ಮಾಡ್ಕೊತಾನೆ ನಾನು ಆ ಕಡೆ ಬೆಳಗಿನ ಕೆಲಸಗಳಂದ್ರೆ ಜಾನು ಅಮ್ಮಗೂ ಎಬ್ಸ್ಲತ್ತಿದ. ಅಂದ್ರೆ ಅವರು ಎದ್ದು ಬ್ರಷ್ ಅದು ಕೊಟ್ಟಿದ್ದು ಅವರಿಗೆ. ಇನ್ನು ನಮ್ಮ ಮನೆಯವ್ರು ಭೀ ಬಂದಿರು, ಅವ್ರು ಭೀ ಸ್ನಾನ ಅದು ಮಾಡ್ಕೊಳಕ್ಕೆ ಹೋಗ್ಯಾರ. ಇನ್ನು ಅವ್ರು ಸ್ನಾನ ಎಲ್ಲ ಮಾಡ್ಕೊಂಬರ್ತಾನೆ ನಾನು ಈ ಕಡೆ ಪೂಜೆ ಮಾಡಿ ಅವರಿಗೆಲ್ಲ ಟಿಫಿನ್ ರೆಡಿ ಮಾಡ್ತೀನಿ. ಇನ್ನು ಅವರಿಬ್ರು ಭೀ ಬ್ರಷ್ ಮಾಡ್ಲತ್ತಾರ, ಅಮ್ಮು ಜಾನು. ಅವ್ರು ಬ್ರಷ್ ಮಾಡಿ ಮತ್ತು ಮುಖ ತೊಳ್ಕೊಂಡು ಇನ್ನು ಡೈರೆಕ್ಟು ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಬ್ರಷ್ ಮಾಡೋದನ್ನು ಸ್ನಾನ ಮಾಡಿಸ್ಬಿಡ್ತೀನಿ. ಇನ್ನು ಟಿಫಿನ್ ಕೊಟ್ಬಿಡ್ತೀನಿ. ಟಿಫಿನ್ ಮಾಡೋರು ಅಂದ್ರೆ ಎಷ್ಟೊತ್ತನ ಯಾಕೆ ಕೂಡಲ್ಯಾಕ, ಎಷ್ಟೊತ್ತನ ಯಾಕೆ ಉಂಬಲ್ಯಾಕ ಅಂತಂದು. ಯಾಕಂದ್ರೆ ಅವ್ರಿಗೆ ಸ್ನಾನ ಮಾಡಿ ಮುಗಿಸ್ಬಿಟ್ಟ ಅಂದ್ರೆ ನಾನು ಅವರು ಎಷ್ಟೊತ್ತನ ಊಟ ಮಾಡೋರು ಭೀ ಟೆನ್ಷನ್ ಇರಲ್ಲ, ನನ್ನ ಕೆಲಸ ನಾನು ಮಾಡ್ಕೋಬೋದು. ಇಲ್ಲಾಂದ್ರೆ ಮತ್ತು ಅವ್ರಿಗೆ ಫಸ್ಟ್ ಟಿಫಿನ್ ಕೊಟ್ಟು ಅವರು ಎಷ್ಟೊತ್ತನ ತಿಂತಾರೋ ಗೊತ್ತಾಗಲ್ಲ. ಯಾಕಂದ್ರೆ ಆಲ್ರೆಡಿ ಸ್ಕೂಲ್ ಇಲ್ಲ ಅಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಮಾಡೇ ಏಳತ್ತರ, ಲೇಟ್ ಮಾಡೇ ಊಟ ಮಾಡೋದು ಎಲ್ಲ. ಇನ್ನು ಮುಂಜಾನೆ ನಾಷ್ಟ ಮಾಡಿದ್ರು ಭೀ ಅವ್ರು ಅಷ್ಟೊಂದು ಊಟ ಮಾಡಲ್ಲಾಗ್ಯಾರ. ಯಾಕಂದ್ರೆ ಏನಾರ ಕೆಲಸ ಇದ್ದರೆ ಹಸು ಆಯ್ತವಲ್ವ. ಈಗ ಸ್ಕೂಲಿಗೆ ಹೋಲತ್ರೆ ಸ್ವಲ್ಪ ಸ್ಕೂಲ್ನಾಗ ಟೈಮ್ ಟು ಟೈಮ್ ಇರ್ತದೆ. ಇಲ್ಲಿ ಮನೆಯಾಗಿದ್ರು ಸ್ವಲ್ಪ ಏನಾರ ಆಯ್ತು ಅಂದ್ರೆ ಮಮ್ಮಿ ಅದು ಕೊಡು ಇದು ಕೊಡು ಅಂತಾಳೆ ನಮ್ಮಮ್ಮು. ಹಾಗಾಗಿ
ಅದು ಇದು ತಿಂಬದ್ರಾಗ ಹಸು ಆಗಲ್ಲಾಗ್ಯವ. ಅದ್ರ ಸಲುವಾಗಿ ಸ್ವಲ್ಪ ಲೇಟಾಗಿ ಮಾಡಿದ್ರಾಯ್ತು ಅಂತಂದು ಅವ್ರಿಗೆ ಫಸ್ಟ್ ಸ್ನಾನ ಮಾಡಿಸ್ಬಿಟ್ಟೆ ಟಿಫಿನ್ ಕೊಟ್ಬಿಡ್ತೀನಿ. ಇನ್ನು ಈ ಕಡೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ಮೇಲೆ ನಾನು ಅವ್ರಿಗೆ ನಾಷ್ಟ ಮಾಡ್ಲಕ್ಕ ನಾನಂತೂ ಇವತ್ತು ಊಟ ಮಾಡಲ್ಲಲ್ವ, ಟಿಫಿನ್ ಅದು ಏನೂ ಮಾಡಲ್ಲ, ಒನ್ ಟೈಮ್ ಊಟ ಮಾಡ್ತೀನಿ. ಹಾಗಾಗಿ ಅವರಿಗೆ ಟಿಫಿನ್ ಮಾಡ್ಲಕ್ಕಂತ ಅವಲಕ್ಕಿ ಮಾಡಮ್ಮಂತಂದು ಅವಲಕ್ಕಿ ನೆನೆ ಹಾಕ್ಲತ್ತೀನಿ. ಆ್ಯಕ್ಚುಲಿ ಜಾಸ್ತಿ ದಿನವೇ ಆಯಿತು ಏನು ಭೀ ಟಿಫಿನ್ ಅದು ಮಾಡ್ಲತ್ತಿಲ್ಲ. ಅಂದ್ರೆ ಸಮ್ಮರ್ದಾಗ ಟಿಫಿನ್ ಅದು ಜಾಸ್ತಿ ರೇರಾಗಿ ಓಟ್ಸು ಇದು ಅದು ಇಲ್ಲ ಡೈರೆಕ್ಟು ಊಟ ಅಡುಗೆನೇ ಮಾಡಿಬಿಡ್ತೀನಿ, ಡೈರೆಕ್ಟ್ ಊಟನೇ ಕೊಡ್ತೀನಿ. ಯಾಕಂದ್ರೆ ಈಗ ಟಿಫಿನ್ ಮಾಡಿ ಮತ್ತು ಸ್ವಲ್ಪ ಅವ್ರು ಆಟ ಆಡೋದು ಇಲ್ಲ, ಇನ್ನು ಒಣ ಟಿ ವಿ ಮುಂದೆ ಕೂಡು ಇಲ್ಲ ಆದ್ರೆ ಆ ಕಡೆಯಿಂದ ಈ ಕಡೆ ತಿರುಗಾಡೋ ಅಷ್ಟರದಾಗೆ ಹಸು ಆಗಲ್ವಾಗ್ಯವ ಏನಿಲ್ಲ. ಅದ್ರ ಸಲುವಾಗಿ ಡೈರೆಕ್ಟು ಇನ್ನು ಅಡುಗೆ ಮಾಡಿಬಿಡ್ತೀನಿ ಊಟ ಮಾಡ್ಲಿಕ್ಕೆ. ಇವಾಗ ಶುಕ್ರವಾರ ಅದ, ಹಿಂಗೆ ನನಗೆ ಭೀ ಹೆಂಗೆ ಭೀ ಅಡುಗೆ ಮಾಡಕ್ಕೆ ಭೀ ಲೇಟ್ ಆಯ್ತದ, ನಾನು ಊಟ ಮಾಡ್ಲಿಕ್ಕೆ ಭೀ ಲೇಟ್ ಆಯ್ತದ. ಹಾಗಾಗಿ ಅವ್ರಿಗೆ ಭೀ ಟಿಫಿನ್ ಮಾಡ್ರೈತಂತಂದು ಒಂದು ಕಡೆ ಅವಲಕ್ಕಿ ನೆನೆಕ್ಕೀನಿ, ಮತ್ತೊಂದು ಕಡೆ ಹಾಲಿನ ಪ್ಯಾಕೆಟ್ ತಂದಿರು, ಹಾಲು ಕಾಯ್ಲಕ್ಕೆ ಇಟ್ಟೀನಿ. ಇನ್ನು ನಾಳೆಗೆ ದೋಸೆ ಹಾಕಮ್ಮಿ ಅಂದ್ರೆ ಜಾಸ್ತಿ ದಿನ ಆಗಿತ್ತು ದೋಸೆ ಹಾಕಿ, ಹಾಗಾಗಿ ದೋಸೆ ಹಾಕಮ್ಮಿ ಅಂತಂದು ಅಕ್ಕಿ ನೆನೆಕ್ಲತ್ತೀನಿ. ಅಕ್ಕಿ ಮತ್ತು ಉದ್ದಿನ ಬೇಳೆದು ನೆನೆಕ್ಲತ್ತೀನಿ. ನಾನು ನೆನೆಕ್ಕೆ ಇಟ್ಟಿದ್ದ ತೊಳ್ಕೊಂಡು ಒಂದು 2-3 ಸತಿ ಚೆಂದ ತೊಳ್ಕೊಂಡು ಇನ್ನು ನೆನೆಕ್ಕೆ ಅದ್ರ ತುಂಬ ನೀರು ಹಾಕಿ ಇಟ್ಬಿಡ್ತೀನಿ. ಇನ್ನು ಅದೆಲ್ಲ ನೆನೆಕ್ಕೆ ಇಟ್ಟಿದ್ಮೇಲೆ ಇನ್ನು ಕೆಲಸ ಮಾಡ್ಕೋತೀನಿ, ಅಡುಗೆದು ಕೆಲಸ ಟಿಫಿನ್ ಮಾಡಬೇಕಲ್ವ. ಹಾಗಾಗಿ ಇನ್ನು ಇದಕ್ಕೂ ನಾನು ಸ್ವಲ್ಪ ಮೆಂತ್ಯ ಹಾಕ್ತೀನಿ. ಮೆಂತ್ಯ ಹಾಕಿಬಿಟ್ಟು ನೆನೆ ಇಟ್ಲಾಕ್ ಬಿಡ್ತೀನಿ, ಯಾಕಂದರೆ ಸ್ವಲ್ಪ ಕಲರ್ ಆಗಲಿ ಕ್ರಿಸ್ಪಿ ಆಗಲಿ ಬರ್ತದೆ. ಹಾಗಾಗಿ ಇನ್ನು ಈ ಕಡೆ ನಾನು ಒಂದು ಕಡೆ ಅವಲಕ್ಕಿ ಭೀ ನೆಂದು, ನಾನು ಆ ಕಡೆ ಅಕ್ಕಿ ನೆನೆಕತ್ತನ ಅವಲಕ್ಕಿ ನೆಂದಿವು ನೀರೆಲ್ಲ ತೆಕ್ಕೊಲತ್ತೀನಿ. ಅಂದ್ರೆ ಅವಲಕ್ಕಿ ಸುಸ್ಲ ಮಾಡ್ಲಿಕ್ಕೆ ಇನ್ನು ನೀರೆಲ್ಲ ತೆಕ್ಕೊಂಡು ಅದೆಲ್ಲ ಸೋಸ್ಕೊಂಡು ಇನ್ನು ಎಲ್ಲಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶೇಂಗಾ ಅವೆಲ್ಲ ಹಾಕಿ ಬಗಾರ್ ಹಾಕ್ಲತ್ತೀನಿ. ಅಂದ್ರೆ ನಮ್ಮ ಜಾನಗೆ ಸ್ವಲ್ಪ ಶೇಂಗಾ ಇದ್ದರೆ ತಿಂಬಕ್ಕಿ ನಾಷ್ಟದಾಗ ಏನರ, ಇಲ್ಲದ್ರೆ ತಿಂಬಲುಳು. ಹಾಗಾಗಿ ಸ್ವಲ್ಪ ಶೇಂಗಾದೆಲ್ಲ ಹಾಕ್ಕೊಂಡು ಚೆಂದ ಫ್ರೈ ಮಾಡಿಕೊಂಡು ಇನ್ನು ಅವಲಕ್ಕಿ ನೆನಿಕೊಂಡಿದ್ದೇವಲ್ವ ಅದು ಹಾಕಿ ಫ್ರೈ ಮಾಡಿಬಿಟ್ರೆ ಆಗೋಯ್ತು. ಅವಲಕ್ಕಿ ಸುಸ್ಲ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಏನಾಗ್ಯದ ಅಂದ್ರೆ ಈ ಕಡೆ ಅವಲಕ್ಕಿ ಸುಸ್ಲ ಸ್ವಲ್ಪ ಗರಮ್ ಆಗಬೇಕಲ್ವ, ಹಾಗಾಗಿ ಈ ಕಡೆ ಗರಮ್ಗೆ ಇಟ್ಬಿಟ್ಟಿನಿ. ಅಂದ್ರೆ ಸ್ವಲ್ಪ ಚೆಂದ ಮಿಕ್ಸ್ ಆಗಿ ಗರಮ್ ಆಯಿತು ಅಂದ್ರೆ ಟೇಸ್ಟ್ ಹತ್ತದಲ್ವ, ಅದ್ರ ಸಲುವಾಗಿ ಆ ಕಡೆ ಇಟ್ಬಿಟ್ಟು ನಾನು ಈ ಕಡೆ ಕಸ ಹುಡುಗ್ಲಕ್ಕಂತಂದು ಹುಡುಗ್ಲಾಕ ಬಂದೀನಿ. ಅಂದ್ರೆ ಸ್ಲೋನೇ ಇಟ್ಟಿನಿ ಅನ್ಕೋತೀನಿ, ಬಟ್ ನೆನಪಿರಲ್ಲಾಗ್ಯದ. ಗ್ಯಾಸ್ ಮೇಲೆ ಏನರ ಇಟ್ಟರು ಭೀ ಅದು ಮಾಡ್ರು ಭೀ ಮೈಂಡ್ ಯಾಕಡೆ ಹೋಗ್ತದೇನೋ ಗೊತ್ತಿಲ್ಲ. ಹಾಗಾಗಿ ಆ ಕಡೆ ಇಟ್ಟುಬಿಟ್ಟು ನಾನು ಈ ಕಡೆ ಕಸ ಹುಡುಗ್ಲಕ್ಕಂತ ಬಂದೀನಿ. ಸ್ವಲ್ಪ ತಣ್ಣಗೆ ಭೀ ಇತ್ತಲ್ವ, ಹಾಗಾಗಿ ಹೊರಗೆ ಮಳೆ ಅದು ಬೀಳತ್ತಂತ ಸ್ವಲ್ಪ ಗಾದಿ ಭೀ ತಣ್ಣಗೆ ಅನಿಸ್ಲತ್ತದ ಅಂತಂದು ನಮ್ಮ ಮನೆಯವ್ರಿಗೆ ಹೇಳೋರು, ಅವ್ರು ಮ್ಯಾಗ ಒಯ್ದಾರ ಹಾಕ್ಲಕ್ಕಂತಂದು. ಇದೆಲ್ಲ ಫುಲ್ಲು ಹುಡ್ಕೊಂಡ್ರೆ ಆಗೋಯ್ತು. ಇನ್ನು ಫ್ಯಾನ್ ಧೂಳಿ ಅದು ಹುಡ್ಕೊಂಡ್ರೆ ಆಗೋಯ್ತು ಅಂತಂದು ಹುಡುಗ್ಲತ್ರ ಈ ಕಡೆ ಪಾಪ ಅವ್ರಿಗೆ ನಾಷ್ಟದು ಹೊತ್ತಿತ್ತು ಸ್ವಲ್ಪ, ಹಾಗೆ ಊಟ ಮಾಡೋರು. ಇನ್ನು ಊಟ ಮಾಡಿದ್ಮೇಲೆ ಒಂದು 2 ಗಂಟೆ ಹಂಗೆ ಎಲ್ಲ ಸಾಮಾನು ಅದು ತೊಳ್ಕೊಂಬೋದು ಅದೆಲ್ಲ ಮಾಡಿದ್ಮೇಲೆ ಇನ್ನು ಲಂಚ್ಗೆ ಮಧ್ಯಾಹ್ನ ಲಂಚ್ ಮಾಡ್ಲಕ್ಕಂದ್ರೆ ನಾನು ಇವತ್ತು ಉಪವಾಸ ಇರ್ತೀನಲ್ವ. ಇನ್ನು ಮತ್ತೆ ಏನು ಮಾಡಲಿ, ಈಗ ಅವ್ರು ಭೀ ನಾಷ್ಟ ಮಾಡ್ಯಾರ, ಈಗ ಅದು ಇದು ರೊಟ್ಟಿ ಪಲ್ಯ ಎಲ್ಲಿ ಮಾಡ್ಕೊತ ಕೂಡಲಿ ಅಂತ ವೆಜಿಟೇಬಲ್ ಬಿರಿಯಾನಿ ಮಾಡೀನಿ. ಆ ಕಡೆ ವೆಜಿಟೇಬಲ್ ಬಿರಿಯಾನಿ ಮಾಡು ಮತ್ತು ಈಗ ತಣ್ಣಗದಲ್ವ ವಾತಾವರಣ, ತಣ್ಣಗಿದ್ದಾಗ ಏನಾರ ತಿನ್ಬೇಕು ಅನಿಸ್ಲತ್ತಿತ್ತು. ಅಂದ್ರೆ ಈಗೇ ಇಲ್ಲ, ಒಂದು 2-3 ದಿನದ ಹಿಡಿದು ನನಗೆ ಅನಿಸ್ಲತ್ತಿತ್ತು ಭಜೆ ತಿನ್ನಬೇಕು ಅಂತ. ಹಾಗಾಗಿ ನಮ್ಮ ಮನೆಯವ್ರಿಗೆ ಅದ ಭಜೆ ಹಾಕಲಿ ಹೆಂಗೆ ಅಂದರು, ಹಾಕು ಅಂದ್ರೆ ಅದ್ರ ಸಲುವಾಗಿ ಒಂದು ಸ್ವಲ್ಪ ಭಜೆ ಹಾಕ್ಲತ್ತೀನಿ, ಮಿರ್ಚಿ ಭಜೆ. ಇನ್ನು ಹಾಕೋ ಟೈಮಿಗೆ ನಮ್ಮ ಮನೆಯವ್ರು ಆಲ್ರೆಡಿ ಎಬ್ಸಿದ್ದೇವೆ, ಅವರಿಗೆ ಎದ್ದಿರು. ಅಂದ್ರೆ ಸ್ವಲ್ಪ ಉಪ್ಪು ಅದು ನೋಡಿರಿ ಅಂತಂದು ಕರೆದಿದ್ದ. ಅವರು ಉಪ್ಪು ನೋಡಿರಿ ಅಂದ್ರೆ ಯಾರಾದರೂ ನೋಡಿ ತಿಂದು ಹೇಳ್ತಾರಲ್ವ. ಇಲ್ಲ ನಮ್ಮ ಮನೆಯವರು ನಂಗೆ ಅಂದ್ರೆ ನಾ ತಿಂದು ಹೇಳಿನೆ ನಿನಗೂ, ನಾ ಹೇಳಲ್ಲ, ನಮ್ಗೆ ಗೊತ್ತಿಲ್ಲ. ತಿಂದು 1-2 ತಿಂದರು ಖರೆ ಹೇಳಲೇ ಹೋದ್ರು ಅಸಲು ಹೆಂಗದ ಹೆಂಗಿಲ್ಲ ಅಂತ. ಯಾಕಂದ್ರೆ ನಾನು ತಿಂಬಪ್ಲೆ ಇಲ್ಲದು ನಾನೇ ತಿಂದು ನೋಡ್ತಿದ್ದ. ಶುಕ್ರವಾರ ಅದಲ್ವ, ನಾನು ಒಂದೇ ಟೈಮಿಗೆ ಊಟ ಮಾಡ್ತೀನಿ, ಮತ್ತೇನು ಭೀ ತಿಂಬಲ್ಲ. ಹಾಗಾಗಿ ನೋಡಂದ್ರೆ 1 ಇಲ್ಲ 2 ತಿಂದರು ಖರೆ ಹೇಳಿಲ್ಲ. ನಾ ಹಾಗೆ ಸ್ವಲ್ಪ ಕಮ್ಮಿ ಇದ್ದಿರ್ಬೇಕಂತಂದು ಇನ್ನೊಂದು ಸ್ವಲ್ಪ ಹಾಕ್ದೆ, ಬರೋಬ್ಬರ ಆಯಿತು. ಇನ್ನು ನಮಗೆ ಬಜ್ಜಿ ಹಾಕೊಂಡಿದ್ಮೇಲೆ ಮಕ್ಕಳಿಗೆ ಮತ್ತು ಆಲೂ ಬಜ್ಜಿ ಅಂದ್ರೆ ನಮ್ಗೆ ಮಿರ್ಚಿ ಬಜ್ಜಿ, ಅವರಿಗೆ ಆಲೂಗಡ್ಡೆ ಕಂಪಲ್ಸರಿ. ಯಾಕಂದ್ರೆ ನಾವು ತಿಂದರೂ ಅವ್ರು ಸುಮ್ಮನೆ ಇರಲ್ಲಲ್ವ, ಹಾಗಾಗಿ ಅವರಿಗೆ ಆಲೂಗಡ್ಡೆ ಹಾಕಿ ಬಜ್ಜಿ ಹಾಕೀನಿ. ಇನ್ನು ಹಾಗೆ ನಾನು ಸ್ವಲ್ಪ ಯಾವಾಗ ಭೀ ಇಲ್ಲ ಬಜ್ಜಿ ಹಾಕೋರು ನನಗೆ ಕಟ್ ಬಜ್ಜಿ ತಿನ್ಬೇಕು ಅನ್ನಿಸ್ತದ. ಹಾಗಾಗಿ ಬಜ್ಜಿ ಹಾಕಿವು ಕಟ್ ಮಾಡಿ ಅವಕ್ಕೆ ಮತ್ತೊಂದು ಸರ್ತಿ ಫ್ರೈ ಮಾಡೋರು ಕಟ್ ಬಜ್ಜಿ ಆಯ್ತವ. ಅಂದ್ರೆ ನಮ್ಮ ಮನ್ಯಾಗಂತೂ ನಮ್ಮ ಬಾಬರಿಗೆ ತೋಲ್ ಇಷ್ಟ ಈ ಥರ. ಹಾಗಾಗಿ ನಾವು 1-2-3 ಸರ್ತಿ ಮಾಡಿದ್ದು ನೋಡಿ ತಿಂದಿದ್ದೆ ನಾನು. ಹಾಗಾಗಿ ಮತ್ತು ಮಾಡಮ್ಮಿ ಅಂತಂದು ಅವು ಬಜ್ಜಿ ಮಾಡಿರ್ತೀನಲ್ವ, ಅದು ಕಟ್ ಮಾಡಿ ಮತ್ತೊಂದು ಸರ್ತಿ ಎಣ್ಣೆ ಫ್ರೈ ಮಾಡ್ಕೊಂಡೆ. ಇನ್ನು ಇಷ್ಟೇ ಫ್ರೆಂಡ್ಸ್ ಇವತ್ತಿಂದ ಅಡುಗೆ. ಶುಕ್ರವಾರ ದಿನ ಅಂದ್ರೆ
2 ವೀಕ್ಸ್ ಹಿಂದಿಂದ ಅಡ್ಗೆ ವೆಜಿಟೇಬಲ್ ಬಿರಿಯಾನಿ ಮತ್ತು 3 ಥರದ ಬಜ್ಜಿ ಅಂದ್ರೆ ಆಲೂ ಬಜ್ಜಿ, ಮಿರ್ಚಿ ಬಜ್ಜಿ, ಕಟ್ ಬಜ್ಜಿ ಮತ್ತು ಸಲಾಡ್ ಸಲುವಾಗಿ ಮನೆಗೆ ಕುಕ್ಕುಂಬರ್ ಇತ್ತು ಅಂದ್ರೆ ಸೌತೆಕಾಯಿ ಇತ್ತು. ಸೌತೆಕಾಯಿ ಮತ್ತು ನಮ್ಮ ಮನೆಯವರು ಮೊಸರು ತಂದಿರು ಮಕ್ಕಳಿಗೆ ಇಬ್ಬರಿಗೆ ಮೊಸರು. ಯಾಕಂದ್ರೆ ಈ ಥರ ವೆಜಿಟೇಬಲ್ ಬಿರಿಯಾನಿ ಅದು ಮಾಡ್ರೆ ಸ್ವಲ್ಪ ಖಾರ ಮಾಡ್ತೀನಿ, ಹಾಗಾಗಿ ಮಕ್ಕಳಿಗೆ ಇಬ್ಬರಿಗೂ ಸ್ವಲ್ಪ ಮೊಸರು ಅದು ಹಾಕಿ ಊಟ ಮಾಡಿದೇವಿ. ಇನ್ನು ಮಧ್ಯಾಹ್ನ ಟೈಮಿಗೆ ಸ್ವಲ್ಪ ಮೂವಿ ಅದು ಇದು ನೋಡೋದು ಅದು ಮಾಡೋದು ಆಯ್ತದ. ಇನ್ನು ಸಂಜೆಗೆ ಮುಂಜಾನೆ ನೆನೆಕಿದಲ್ವ ಅಕ್ಕಿ ದೋಸೆ ಹಾಕ್ಲಕ್ಕಂತಂದು ಅವು ರುಬ್ಕೊಳತ್ತೀನಿ. ಸಣ್ಣದು ಮಿಕ್ಸರ್ದಾಗ ರುಬ್ಕೊಳತ್ತೀನಿ ಆ್ಯಕ್ಚುಲಿ. ಯಾಕಂದ್ರೆ ದೊಡ್ಡದು ಮಿಕ್ಸರ್ ಡಬ್ಬಿ ಏನಾಗ್ಯದ ಅಂದ್ರೆ ಅದ್ರದ್ದು ಕೋಟಿಂಗ್ ಬ್ಲ್ಯಾಕ್ ಕಲರ್ ಇರ್ತದಲ್ವ ಅದು ಹೋಗ್ಯದ. ಅದು ಮಿಕ್ಸಿಗೆ ಹಚ್ಚಿದ ಅಂದ್ರೆ ಗೊರ್ರ ಅಂತಂದ್ರೆ ಒಂದು ಮನೆಗೇನೋ ಆಗಿದಪ್ಲೆ ಏನೋ ಕಟ್ ಮಾಡಿದಪ್ಲೆ ಸೌಂಡ್ ಹೊಂಟದ. ಹಾಗಾಗಿ ಆಜು ಬಾಜುದವರೆಲ್ಲ ಏನಾಗ್ಯದ ಅಂತ ಕೇಳತ್ತಾರ ಅಂತಂದು ಈಗ ಹೆಚ್ಚಿಗೆ ಸಣ್ಣದೇ ಯೂಸ್ ಮಾಡ್ಲತ್ತೀನಿ. ಸಣ್ಣದ್ರಾಗೆ ಹಾಕ್ಕೊಂಡು ಇನ್ನು ಸ್ವಲ್ಪ ತಿಂಬ ಸೋಡಾ ಹಾಕ್ಲತ್ತೀನಿ ಈ ಸರ್ತಿ. ಯಾಕಂದ್ರೆ ಹೊರಗೆಲ್ಲ ತಣ್ಣಗದಲ್ವ ಹಿಟ್ಟು ಅಷ್ಟೊಂದು ಉಬ್ಬಲ್ಲು, ಮತ್ತು ಇಲ್ಲಂದ್ರೆ ಹಿಟ್ಟು ಕಚ್ ಅಂತದಂತಂದು ದೋಸೆ ಹಾಕಲ್ಲ ಅದ್ರ ಗುಲ್ಪಂಗಡಿ ಅದ್ರ ಸಲುವಾಗಿ ಒಂದು ಸ್ವಲ್ಪ ತಿಂಬ ಸೋಡಾ ಹಾಕಿ ಚೆಂದ ಮಿಕ್ಸ್ ಮಾಡಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಇನ್ನು ಆ್ಯಕ್ಚುಲಿ ಏನಾಗಿತ್ತಂದ್ರೆ ನಾನು ಯಾವಾಗ ಭೀ ಈ ಥರ ದೋಸೆ ಹಿಟ್ಟು ಮಾಡಿದೆ ಅಂದ್ರೆ ಮ್ಯಾಗೊಂದು ಪ್ಲೇಟು ಇನ್ನು ಮತ್ತು ಕೆಳಗೊಂದು ಪ್ಲೇಟ್ ಇಡ್ತೀನಿ. ಆ್ಯಕ್ಚುಲಿ ಇಟ್ಟಿದ್ದಿಲ್ಲ ಈ ಸರ್ತಿ. ನೆಕ್ಸ್ಟ್ ಡೇ ಉಬ್ಬಿತ್ತು ಅಂದ್ರೆ ಫುಲ್ಲು ಉಬ್ಬಿ ಕೆಳಗೆಲ್ಲ ಚೆಲ್ಲಿತ್ತು, ಆ ಥರ ಆಗಿತ್ತು. ಇನ್ನು ಆ ಕಡೆ ಹಿಟ್ಟೆಲ್ಲ ರುಬ್ಬಿ ಆ ಕಡೆ ಇಟ್ಟಿದ್ಮೇಲೆ ಈಗ ಮಿಕ್ಸಿಗೆ ಹಾಕೊಂಡಿನಲ್ವ ಅವು ಮತ್ತು ಮಧ್ಯಾಹ್ನದಾಗ ಊಟ ಮಾಡಿವು ಅವೆಲ್ಲ ಸಾಮಾನು ಇದ್ವು. ನಾನು ತೊಳೆದಿರಲಿಲ್ಲ ಅಂದ್ರೆ ಮೂವಿ ಅದು ನೋಡ್ಕೊತ ತೊಳೆದಿರಲಿಲ್ಲ. ಹಾಗಾಗಿ ಅವು ಸಾಮಾನು ತೊಳೆದ್ರೆ ಆಯ್ತಂತಂದು ಸಾಮಾನು ತೊಳ್ಕೊಳತ್ತೀನಿ. ಇನ್ನು ಜಾನು ಭೀ ಮಧ್ಯಾಹ್ನದಾಗ ಈಗ ಅಮ್ಮಗೂ ಸ್ಕೂಲ್ ಹಾಲಿಡೇ ಇದ್ದಾಗಿನ ಹಿಡಿದು ಮಧ್ಯಾಹ್ನದಾಗ ಮಲ್ಕೊಂಬಲಾಗ್ಯಾಳ. ಹಾಗಾಗಿ ಆಕಿಗೆ ಸಂಜೆ ಪರಿ ಒಂದು 5:30, 6ಕ್ಕೆ ಹಂಗೆ ಮಲ್ಕೊಳತ್ತಾಳ. ಅದ್ರ ಸಲುವಾಗಿ ಆಕಿ ಇನ್ನೂ ಮಕ್ಕೊಂಡಳು ಅಂದ್ರೆ ಊಟ ಮಾಡಲ್ಲ ಅಂತಂದು ಆಕೆಗೆ ಎಬ್ಸಿ ಇಲ್ಲಿ ಬಂದು ಗ್ಯಾಸ್ ಕಟ್ಟೆ ಮೇಲೆ ಕುಂತಾಳ. ಹಾಗೆ ಆಕಿನ ಕೂಡ ಮಾತಾಡ್ಕೊತ ಅಂದ್ರೆ ಆ ನಿದ್ದೆ ಮೂಡಿನಾಗಿಂದ ಹೊರಗೆ ಬರ್ಬೇಕಂತ ಮಾತಾಡ್ಕೊತ ಅದು ಮಾಡ್ಕೊತ ಈ ಕಡೆ ನಾನು ಸಾಮಾನು ಅದು ತೊಳಿಲತ್ತೀನಿ. ಯಾಕಂದ್ರೆ ಆಕಿ ನಿದ್ದೆದಾಗಿಂದ ಹೊರಗೆ ಬಂದಳು ಅಂದರೆ ಊಟ ಮಾಡ್ತಾಳೆ. ಹಾಗಾಗಿ ಊಟ ಮಾಡೋದು ಮತ್ತು ಮಕ್ಕೋತಾಳೆ. ಅದ್ರ ಸಲುವಾಗಿ ಸ್ವಲ್ಪ ಎಬ್ಸಿ ಕೂಡ್ಸಿನಿ ಇಲ್ಲಿ ಗ್ಯಾಸ್ ಕಟ್ಟೆ ಮೇಲೆ. ಇನ್ನು ನಾನು ಅವು ಸಾಮಾನೆಲ್ಲ ತೊಳ್ಕೊಂಡಿದ್ಮೇಲೆ ಮತ್ತು ಮುಂಜಾನೆಗೆ ಈಸಿ ಆಯ್ತದಲ್ವ ಅದ್ರ ಸಲುವಾಗಿ ಅವೆಲ್ಲ ತೊಳ್ಕೊಂಡಿದ್ಮೇಲೆ ಇನ್ನು ಅವ್ರಿಬ್ರಿಗೆ ಭೀ ಊಟ ಮಾಡಿಸ್ಬೇಕು. ಈಗ ನಾನಂತೂ ಊಟ ಮಾಡಪ್ಲಿಲ್ಲ, ಹಾಗಾಗಿ ಅವ್ರಿಬ್ರಿಗೆ ಊಟ ಮಾಡಿಸ್ಬೇಕಂತ ಸಪ್ರೇಟ್ ಪ್ಲೇಟ್ನಾಗ ಹಾಕ್ಲತ್ತೀನಿ. ಅನ್ನ ಹಾಕ್ಲತ್ರು ಭೀ ಅದ್ರೊಳಗೆ ಸ್ವಲ್ಪ ಅಂದ್ರೆ ತರಕಾರಿ ಕಂಪಲ್ಸರಿ ಆಲೂ ಕ್ಯಾರೆಟ್ ಇರಬೇಕು. ಅವೆರಡು ಹುಡುಕಿ ಅನ್ನ ಹಾಕ್ಲತ್ತೀನಿ ಅವ್ರಿಗೆ, ಅಂದ್ರೆ ಪ್ಲೇಟ್ನಾಗ ಹಾಕ್ಲತ್ತೀನಿ. ಆಲೂ ಹಾಕು, ಅದು ಹಾಕು, ಇದು ಹಾಕು ಅಂತಂದಕ್ಕೆ ಕುಂತು ಹೇಳತ್ತಿಳು. ಹಾಗಾಗಿ ಇವರಿಗೆ ಪ್ಲೇಟ್ನಾಗ ಹಾಕ್ಲತ್ತೀನಿ. ಇನ್ನು ಮತ್ತು ಇಬ್ಬರಿಗೆ ಸಪ್ರೇಟ್ ಊಟ ಮಾಡಿಸೋರ ಮತ್ತು ಕೊಟ್ಟೂರ ಇನ್ನು ಲೇಟ್ ಮಾಡ್ತಾರಂತಂದು ನಾನೇ ಊಟ ಮಾಡಿಸ್ಬೇಕಂತ ಅಂದ್ಕೊಂಡೀನಿ ಇವತ್ತು. ಅದ್ರ ಸಲುವಾಗಿ ಫಸ್ಟು ಅವರಿಬ್ಬರಿಗೆ ಪ್ಲೇಟ್ನಾಗ ಹಾಕಿದ್ಮೇಲೆ ಮತ್ತು ಉಳಿದಿದ್ದು ಅನ್ನ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಇವತ್ತು. ಅಂದ್ರೆ ಒಂದು 3 ಗ್ಲಾಸ್ ಹಂಗೆ ಇಟ್ಟೀನಿ, ಜಾಸ್ತಿ ಆಗಿತ್ತು. ಹಾಗಾಗಿ ಇದು ಉಳಿದಿದ್ದು ಅನ್ನ ಎಲ್ಲ ಫ್ರಿಜ್ನಾಗೆ ತೆಗೆದಿಡ್ಬೇಕಂತಂದು ಒಂದು ಬಟ್ಲಾಗ ಹಾಕ್ಕೊಂಡು ಫ್ರಿಜ್ನಾಗೆ ಇಟ್ಬಿಡ್ಲತ್ತೀನಿ. ಇನ್ನು ಜಾನು ಕೇಳ್ದೆ ಇಬ್ಬರಿಗೆ ನಾನೇ ಉಣಿಸ್ಲೇವ ಹೆಂಗೆ, ನಾವು ಉಣಿಸ್ಲೆ ನೀನೇ ಉಣ್ತೆ ಅಂದ್ರೆ ಇಲ್ಲ ನೀನೇ ಉಣಿಸು ಅಂದ ಸಲುವಾಗಿ ಮತ್ತು ಇಬ್ಬರು ಗಂಗಳದಾಗ ಹಾಕಿದ್ದಲ್ವ ಅನ್ನ ಒಂದೇ ಗಂಗಳದಾಗ ಹಾಕಿ ಇನ್ನು ಇಬ್ರಿಗೆ ಭೀ ಒಂದು ಸ್ವಲ್ಪ ಮೊಸರು ಅದು ಹಾಕಿ ಊಟ ಮಾಡಿಸ್ಬಿಡ್ತೀನಿ. ಯಾಕಂದ್ರೆ ಅವ್ರಿಗೆ ಕೊಟ್ಟ ಅಂದ್ರೆ ಸ್ವಲ್ಪ ಲೇಟ್ ಮಾಡ್ತಾರೆ ಮತ್ತು ಇನ್ನೂ ಹೆಚ್ಚಿಗೆ ಟೈಮ್ ಹಿಡಿತದಲ್ವ, ಹಾಗಾಗಿ ನಾನೇ ಊಟ ಮಾಡಿಸ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಅಂದ್ರೆ ಇವತ್ತಿಂದೆಲ್ಲ 2 ವೀಕ್ಸ್ ಬ್ಯಾಕ್ ಶುಕ್ರವಾರದಿಂದ ವ್ಲಾಗು. ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಬಾಯ್.